ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವೆ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತಾ ಇದ್ದೀನಿ. ರೆಡಿ ಆಗಿದ್ದೀನಿ, ನೋಡ್ತಾ ಇರ್ಬೋದು. ಬಳೆ ಒಂದು ಮರ್ತಿದ್ದೇವೆ, ಸೊ ಬಳೆ ಹಾಕೋತೀನಿ. ಇವತ್ತು ಭಾನುವಾರ ರೀ. ಸೊ ಒಂದು ಬೆಳಗ್ಗೆ ಒಂದು 11 ಗಂಟೆ ಟೈಮು. ಬಟ್ ಇಷ್ಟು ಸೆಕೆ ಐತಂದ್ರೆ ವಿಪರೀತ ಸೆಕೆ ಐತಿ. ನಾನು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಮತ್ತು ಕರೆಂಟ್ ಕೂಡ ಹೋಗೈತಿ. ನಿನ್ನೆ ಸಾಯಂಕಾಲ ಸಿಕ್ಕಾಪಟ್ಟಿ ಮಳೆ ಆಯಿತು ನಮ್ಮ ಕಡೆಗೆ. ಒಂದು 6:30ಇಂದ ಒಂದು 7:30 8 ಗಂಟೆ ಮಟನೂ ಭರ್ಜರಿ ಅಂತ ಹೇಳ್ಬೋದು. ಸಾಕಷ್ಟು ಗುಡುಗು ಮಿಂಚು ಮತ್ತು ಸ್ವಲ್ಪ ಆನೆಕಲ್ಲು ಬಿತ್ತು. ಮತ್ತು ಭಾಳ ಜೋರಾತ್ರಿ ಮಳೆ ಅಂತೂ. ಆದರೂ ಕೂಡ ನೋಡ್ರಿ, ಒಂಚೂರು ತಂಪಿಲ್ಲ, ಒಂಚೂರು ಶಾಂತಿಲ್ಲ. ಸಿಕ್ಕಾಪಟ್ಟಿ ಸೆಕೆ ಐತಿ. ಈ ಸೆಕೆ ನೋಡಿದ್ರೆ ಇವತ್ತು ಮಳೆ ಆಗ್ತೈತೆ ಅಂತ ಅನ್ಸಾಕತ್ತೈತಿ. ಒಂದು 11 ಗಂಟೆ ಆದರೂ ಕೂಡ ಒಂದು 2-3 ಗಂಟೆದಷ್ಟು ಸೆಕೆ ಐತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು. ಮತ್ತು ಹೇಳಿದೆ ರೆಡಿ ಆಗೇನಂತ ಹೇಳಿ. ಹೌದು ಸ್ನೇಹಿತರೆ, ಇವತ್ತು ಈಗ ರೆಡಿಯಾಗೀನಿ. ಯಾಕಪ್ಪ ಅಂದ್ರೆ ದೊಡ್ಡಪ್ಪ ಮನೆಗೆ ಹೋಗ್ತಾ ಇದ್ದೀನಿ. ಭಾಳ ದಿವಸ ಆಯಿತು ದೊಡ್ಡಪ್ಪ ಅವ್ರ ಮನೆಗೆ ಹೋಗೇನೇ ಇಲ್ಲ. ಹೋಗ್ಬೇಕಂದ್ರೆ ಹೆಂಗಾಗ್ತದಂದ್ರೆ, ದೊಡ್ಡಪ್ಪ ಇರ್ತಾರೆ ಬಿಡ್ರಿ, ಮನೆಯೊಳಗೆ ಇರ್ತಾರೆ. ಬಟ್ ತಮ್ಮನೂ ಇರಂಗಿಲ್ಲ ಮತ್ತು ನಮ್ಮ ಸುಜಾತನೂ ಇರಂಗಿಲ್ಲ. ಅಂದ್ರೆ ನಮ್ಮ ತಮ್ಮನ ಮಿಸ್ಸಸ್ ಆಕಿನೂ ಕೂಡ ವರ್ಕಿಗೆ ಹೋಗ್ತಾಳೆ. ಸೊ ಅವರು ಇರಂಗಿಲ್ಲ, ಹುಡುಗರು ಸ್ಕೂಲಿಗೆ ಹೋಗಿರ್ತಾರೆ. ಹೀಗಾಗಿ ಹೋಗೋಕ್ಕಾಗಂಗಿಲ್ಲ. ಎಲ್ಲರೂ ಇದ್ದಾಗ ಹೋಗ್ಬೇಕು ಅಂದ್ಕೊಳ್ತೇವೆ, ಬಟ್ ಆಗಂಗಿಲ್ಲ. ಇವತ್ತೊಂದು ವಿಶೇಷ ಐತಿ, ಅದಕ್ಕೋಸ್ಕರ ಇನ್ವೈಟ್ ಮಾಡ್ಯಾರು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಏನು ಎತ್ತ ಸ್ವಲ್ಪ ಅಲ್ಲಿ ಹೋಗೋ ಮಟ್ಟ ಸಸ್ಪೆನ್ಸ್ ಇರಲಿ, ಈಗ ಹೇಳೋದು ಬೇಡ, ನಿಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತೇಳಿ. ಅದಕ್ಕೋಸ್ಕರ ಸ್ವಲ್ಪ ಬೇಗನ ಬರ್ರಿ ಆಂಟಿ ನೀವು ಅಂತಲೂ ಕೂಡ ಹೇಳಿದ್ಲು ಸುಜಾತ. ಬೇಗ ಅಂದ್ರೂ ಹೆಂಗಂದ್ರೆ, ನಾನು ಒಬ್ಬಕ್ಕೆ ಪಟ್ಟಂತ ಹೋಗುವಂಗಿಲ್ಲ. ನನ್ನ ಜೊತೆ ಮಕ್ಕಳನ್ನ ಕರ್ಕೋಬೇಕು, ಮತ್ತು ಅವ್ವ ಬರ್ತಾಳೆ, ಹಾಗೆ ಹಳೆಯ ಸೊಸಿ ಎಲ್ಲರೂ ಇರ್ತಾರೆ. ಸೊ ಎಲ್ಲರನ್ನೂ ಹೊಂಡಿಸಿ ಹೋಗೋ ಮಟ್ಟ ಅಂದ್ರೂ 11 ಗಂಟೆ ಆಗೇ ಬಿಡ್ತು ಸ್ನೇಹಿತರೆ. ಸೊ ಹೋಗೋಣಂತ. ಏನು ವಿಶೇಷ ಐತಿ ಏನಿಲ್ಲ ಗೊತ್ತಾಗ್ತೈತಿ. ಬಟ್ ನನ್ನ ರೂಟೀನ್ ಒಳಗೆ ಒಂದು ಸ್ವಲ್ಪ ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳ್ಬೋದು. ದೊಡ್ಡಪ್ಪ ಅವ್ರ ಮನೆಯೊಳಗೆ ಮತ್ತು ಎಲ್ಲರೂ ಸೇರಾಕತ್ತೀವಿ. ಏನು ಐತಪ್ಪ ಮತ್ತು ಇವತ್ತಿನ ದಿವಸ ಹೆಂಗೆ ಹೋಗ್ತೈತಿ ಅದನ್ನು ನೀವು ಎಂಡ್ವರೆಗೆ ವಿಡಿಯೋನ ನೋಡಿರಿ, ಎಂಜಾಯ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತೇನಪ್ಪ, ಯುಗಾದಿ ಬಂತು, ನಮ್ಮ ಒಂದು ಹೊಸ ವರ್ಷ. ಒಂದು ಹೊಸ ವರ್ಷದ ಒಂದು ಆರಂಭ ಅಂತಲೇ ಹೇಳ್ಬೋದು. ಯುಗಾದಿ ಜೊತೆಗೆ ಇನ್ನೇನು ದೂರಿಲ್ಲ, ಬಂದೇ ಬಿಡ್ತು ಯುಗಾದಿಯ ಸಂಭ್ರಮ. ಮತ್ತು ನನ್ನೆಲ್ಲ ಸ್ನೇಹಿತರು ಕೇಳ್ತೀನಿ, ನೋಡಿರಿ ಹಬ್ಬನೂ ಸಮೀಪ ಬಂದೇ ಬಿಡ್ತು. ಮತ್ತು ಫಟ್ ಅಂತ ಹೇಳಿ ಏನೆಲ್ಲ ಬೇಕಾ ಆರ್ಡರ್ಸ್ ಕೊಟ್ಬಿಡ್ರಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕೀನಿ. ವಾಟ್ಸಪ್ ಆದರೂ ಮಾಡಿರಿ, ಇಲ್ಲಾಂದರೆ ಕಾಲ್ ಆದರೂ ಮಾಡಿರಿ, ಎನ್ಕ್ವೈರಿ ಮಾಡಿಕೊಡ್ರಿ. ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನೀವು ಆರ್ಡ್ರ್ ಪ್ಲೇಸ್ ಮಾಡಿರಿ. ಮತ್ತು ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ನಿಮಗೆ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಅಷ್ಟೇ ನೋಡಿರಿ. ಬರ್ರಿ, ಲೇಟ್ ಆಯ್ತು, ಇನ್ನೇನು ಹೊರಡೋಣಂತೆ. ಬರ್ರಿ ಸ್ನೇಹಿತರೆ. ಎಷ್ಟದ ನೋಡು, ಕಮ್ಮಿ ಬಸ್ ಬರತ್ತು. ಶನಿಯಾ ಹಾಯ್ ಮಾಡಿ, ಅಲ್ಲಿ ಹಾಯ್ ಮಾಡಿ. ಎಲ್ಲೊಂಟೇವಿ ಮಮ್ಮೂಂಡಿ ಹಾಂ ನೀನು ಇಲ್ಲೇ ಬಿಟ್ಟು ಹೋಗ್ಯಪ್ಪ, ನೀ ಬೇಡ. ನಮ್ಮ ತನು ಇಲ್ರಿ, ನಮ್ಮ ತನ್ನೊಂದು ಡ್ಯಾನ್ಸ್ ಕ್ಲಾಸ್ ಇತ್ತು, ಡ್ಯಾನ್ಸ್ ಕ್ಲಾಸ್ ಹೋಗೋಣ. ಈ ವರ ಬರೀ ಟಿಪ್ಪು ತೋರಿಸೋದು, ಟ್ರ್ಯಾಕ್ಟರ್ ತೋರಿಸೋದು, ಬಸ್ ತೋರಿಸೋದು. ಅಮ್ಮ ಹಾಗೆಲ್ಲ ಹಾಯ್ ಮಾಡ ಇಲ್ಲ. ನಮ್ಮ ಚಿಂಟೂನು ಇಲ್ರಿ, ಅವ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿದ್ದ. ತಂಗಿಯವ್ರ ಜೊತೆ ಬರ್ತಾನೆ ಅವನ ನಂತರ. ತನು ಅವ ಎಲ್ಲರೂ ಕೂಡ ಅವ್ರು ಆಮೇಲೆ ಬರ್ತಾರೆ. ನಾವೀಗ ಭವಾನಿ ಕಡೆ ಹೋದ್ಲ. ಭವಾನಿ ಅವ್ರ ಮನೆ ಹಿಂದೆ ಬರ್ತೈತ್ರಿ. ಭವಾನಿ ಕಡೆ ಹೋದ್ಲಕ್ಕೆ ಅವ್ರು ಆಮೇಲೆ ಬರ್ತಾರಂತ. ನಾವೀಗ ಸೀದಾ ನಮ್ಮ ದೊಡ್ಡಪ್ಪರ ಮನೆಗೆ ಹೋಗೋಣ. ಏನು ಮಾಡತ್ತರ ಬೇ? ಪೂಜೆ ನಡೆದಿದ್ದಾನ? ಪ್ಯಾಟಿಗೆ ಹೋಗ್ಯಾರ? ಹಾಂ ಹಾಂ, ಪೂಜೆ ಆತನ? ಸಾನ್ವಿ ಆರಾಮ್ ಬೇ ನೋಡಿ, ನಾವು ಅವಸರ ಮಾಡಿ ಬಂದ್ವಲ್ಲ. ಹಾಯ್ ಬರ್ಡೇ ಗರ್ಲ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅತ್ತಿ.
ಆರಾಮ್ರಿಪ್ಪ. ವಾಲ್ಪೇಪರ್ ಸಖತ್ತಾಗೈತಲ್ಲ, ಹಿಂದಿಂದ ಚಂದಾಗೈತಿ. ಇದು ಮನ್ಮನ್ ಮಾಡ್ಸಾರ ನೋಡ್ರಿ. ಇದು ಟಿ ವಿ ಯೂನಿಟ್ ಇದ್ದಿದ್ದಿಲ್ಲಲ್ಲ, ಇದನ್ನು ಮನ್ಮನ್ ಮಾಡ್ಸಾರ. ಮಸ್ತಾಗೈತಿ, ಸಖತ್ತಾಗೈತಿ. ಕೆಲ್ಸಕ್ಕೆ ಹೋಗಾಳಕಿ. ಇದೊಂದು ತಿಂಗಳ. ಅಕ್ಕಿ ಮನೆಗೆ ಫ್ರಿಜ್ಗೆ ಹೋಗ್ತಾರ. ಮತ್ತೇನ್ಮ ನಾಷ್ಟ ಅದು ಆಗೈತೇನ? ನಮ್ಮದು ಅದ ಇವತ್ತು ಅವಲಕ್ಕಿನ. ನಮ್ಮ ಸೊಸಿ ಸಾನ್ವಿ ರೀ, ನಮ್ಮ ಸೊಸಿ ಸಾನ್ವಿದ ಬರ್ತಡೇಗೆ ಬಂದೇವು ನಾವು. ಆದ್ರೆ ಬರ್ಡೇಗಲ್ಲ ಬಿಜಿ ಅದಾಳ. ಅವ್ರ ಮಮ್ಮಿ ಪಪ್ಪ ಮಾರ್ಕೆಟಿಗೆ ಹೋಗ್ಯಾರ. ನಾವು ಲೇಟ್ ಆತು ಅನ್ಕೊಂತ ಬಂದ್ವಿ. ಬರಲಿ ಹೋಗ್ಯಾಳಕಿನು. ನಮಗೆ ಬೇಗ ಬರಕ್ಕೆ ಹೇಳಿ. ನೀವು ಮಾರ್ಕೆಟಿಗೆ ಹೋಗ್ಯಾರ? ಹೋಗ್ಲಿಲ್ಲ ಮಾರ್ಕೆಟಿಗೆ? ಹಾಂ, ನಾ ಪ್ಯಾಟಿಗೆ ಹೋದ್ರಿ ಅನ್ಕೊಂಡ್ನಿ. ಒಂದು 10 ನಿಮಿಷ ಆತ. ಕ್ಲಾಸ್ ಇತ್ತು. ಹಾಂ, ಬರ್ತಾ. ಹೌದು, ಧ್ವನಿ ಇದು ಮುಖಾನು ಸ್ವಲ್ಪ ಇದಾದಂಗೆ ಆಗೈತಿ. ಚಾ ತಿಂದಿ? 5 ಗಂಟೆಗೆ ಚಾ. ಅವ್ರ ಅಜ್ಜನಂಗ ನೆನಪು ಮಾಡ್ತಾನೆ. ಚಾ ಗುಡ್ಡೆ ಇದ್ದಲ್ಲ, ಗುಡ್ಡೆ ಕೊಡ್ಬೇಕಿಲ್ಲ. ಅಯ್ಯೋ ಪಾರ್ಲೇಜಿ ಮಮ್ಮ. ಆಕಿ ಗುಡ್ಡೆ ನೀರು ತಂದ್ಕೊಳಲ್ಲ. ಟಿವಿ ಯಾರು ಏನೋ ತೋರಿಸ್ತಾನಪ್ಪ. ಏನ್ ಬೇಕು? ನೋಡೋದವ, ಆಡೋವಲ್ಲ. ಡಾನ್ಸಿಗೆ ಹೋಗ್ಯಾಳ. ಸ್ನೇಹಿತರೆ, ಲಾಸ್ಟ್ ಬ್ಲಾಗ್ ಒಳಗೆ ಹೇಳಿದೆ ಮಾರ್ಚ್ 13ಕ್ಕೆ ಅಭಿಷೇಕನ ಬರ್ತ್ಡೇ ಇತ್ತು ಅಂಥೇಳಿ. ಸೊ ಅವ್ನ ಬರ್ತ್ಡೇ ಆದ ನೆಕ್ಸ್ಟ್ ಡೇನ ಮಾರ್ಚ್ 14ಕ್ಕೆ ನಮ್ಮ ಸಾನ್ವಿ ಬರ್ತ್ಡೇ ಇರ್ತೈತ್ರಿ. ಬಟ್ ಅವತ್ತು ಸ್ಯಾಟರ್ಡೇ ಮತ್ತು ಸಾಯಂಕಾಲ ಭರ್ಜರಿ ಮಳೆ ಇತ್ತು ಅವತ್ತು. ಹೀಗಾಗಿ ಸ್ಯಾಟರ್ಡೇ ಬರ್ತ್ಡೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ಸಂಡೇ ಇಟ್ಕೊಂಡಿದ್ರು. ಸಂಡೇ ನಮಗೆ ಇನ್ವೈಟ್ ಮಾಡಿದರು. ಅದಕ್ಕೆ ನಾವು ದೊಡ್ಡಪ್ಪನ ಮನೆಗೆ ಬಂದೇವಿ. ಇವತ್ತು ಸಾನ್ವಿದ ಬರ್ತ್ಡೇ ಸೆಲೆಬ್ರೇಷನ್ ನೋಡ್ರಿ. ಸೊ ರಿಟರ್ನ್ ಗಿಫ್ಟ್ ಇಲ್ಲೇ ನಮ್ಮ ಸಾತ್ವಿಕ ರೆಡಿ ಮಾಡಕತ್ತಾನು. ನಮ್ಮ ತರುಣ್ ಅವನಿಗೆ ಹೆಲ್ಪ್ ಮಾಡಕತ್ತಾನು. ರಿಟರ್ನ್ ಗಿಫ್ಟ್ಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಕತ್ತಾನ ನೋಡ್ರಿ ಇವನು. ಮತ್ತು ಬರ್ತ್ಡೇಗೆ ಬಿರಿಯಾನಿನ ಮಾಡಬೇಕು, ನೀವೇ ಬರಬೇಕು ಅಂತ ನನಗೆ ಹೇಳಿದರು. ಬಟ್ ಏನಾತ, ನಾ ಬಂದು ಮೆನು ಚೇಂಜ್ ಮಾಡಿದೆ. ಬಿರಿಯಾನಿ ಬೇಡ, ಅತಿ ವನದ ಅನ್ನಿಸ್ತೈತಿ. ಮಸ್ತಾಗೆ ಕುಷ್ಕ ರೈಸ್ ಮಾಡಿಬಿಡೋಣ, ಹಾಗೆ ಚಿಕನ್ ಮಸಾಲ ಗ್ರೇವಿ ಮಾಡಿಬಿಡೋಣ, ಚೆನ್ನಾಗಿ ಅನ್ನಿಸ್ತೈತಿ ಅಂತ ಹೇಳಿದೆ. ಸರಿ, ನೀವು ಹೆಂಗೆ ಅಂತೀರಿ ಹಂಗೆ ಮಾಡೋದ್ರಿ, ಮಾಡಿರಿ ಅಂತಂದರು. ಸೊ ನಾನು ಇಲ್ಲೇ ಬಂದ ತಕ್ಷಣ ಅಂದರೆ ನನಗೆ ಎಲ್ಲ ಹೆಚ್ಚೋದು ಮಾಡೋದು ಎಲ್ಲ ಹೆಲ್ಪ್ ಮಾಡಿದ್ರು. ಸುಜಾತ ಅವ್ವ ಎಲ್ಲ ಹೆಲ್ಪ್ ಮಾಡಿದ್ರು. ನಾನು ಬಡ 2 ಒಲೆ ಮೇಲೆ ನೋಡ್ರಿ ಮಸಾಲೆ ಎಲ್ಲ ರುಬ್ಬಿಕೊಂಡು ಏನು ಮಾಡಿದೆಪ್ಪ ಅಂದ್ರೆ ಪ್ಲೇನ್ ಬಿರಿಯಾನಿ ಅನ್ಬೋದು, ಇಲ್ಲ ಕುಷ್ಕ ರೈಸ್ ಅನ್ಬೋದು. ಒಂದು 2.5 kg ರೈಸ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಇನ್ನೇನು ಆಗ್ತಾ ಬಂತು. ಇನ್ನು ದಮ್ ಕೊಟ್ಬಿಟ್ರೆ ಮಸ್ತಾಗೆ ನಮ್ಮದು ಕುಷ್ಕ ಅಥವಾ ಪ್ಲೇನ್ ಬಿರಿಯಾನಿ ರೆಡಿ ಆಗ್ತೈತಿ. ಅದ್ರ ಜೊತೆಗೆ ಚಿಕನ್ ಮಸಾಲ ಗ್ರೇವಿ ಅದಂತೂ ಇನ್ನೊಂದು 10 ನಿಮಿಷ ಅಷ್ಟೇ, ಅದು ಕೂಡ ರೆಡಿ ಆಯಿತು. ಮತ್ತು ಇಷ್ಟು ರೆಡಿ ಮಾಡೋರಾಗ ಅಂದ್ರೆ ಎಲ್ಲರೂ ಬರ್ತಾಯಿದ್ರು. ಚಿಕ್ಕಮ್ಮರು ಬಂದರು, ಇನ್ನೂ ಭವಾನಿ ನಮ್ಮ ಚಿನ್ನು ಬಂದೇ ಇಲ್ಲ, ಇನ್ನೂ ರೆಡಿ ಆಗಕತ್ತಿದ್ರಂತ. ಮತ್ತು ಈ ಕಡೆ ಮುತ್ತು ರೀ ನಮ್ಮ ತಮ್ಮ ಅವನ ಹೆಸರು. ಅವನು ಎಲ್ಲ ಬರ್ತ್ಡೇಗೆ ನೋಡ್ರಿ ಬಲೂನ್ ಎಲ್ಲ ಮಕ್ಕಳನ್ನ ಕರ್ಕೊಂಡೆಲ್ಲ ರೆಡಿ ಮಾಡಿದ. ಡೆಕೋರೇಷನ್ ಸಿಂಪಲ್ ಮನ್ಯಾಗ ಮಾಡೋದಂತ ಹೇಳಿ ಎಲ್ಲ ರೆಡಿ ಆಯ್ತು. ಸೊ ನಾವು ಇಲ್ಲೇ ಬರ್ಡೇಗರ್ಲಿಗೆ ಏನು ಬರ್ಡೇಗರ್ಲ ರೆಡಿ ಆಗಿಲ್ಲ ಅಂತ ನಾವು ಚಾಸ್ತಿ ಮಾಡತ್ತಿದ್ವಿ. ವಿಡಿಯೋ ಮಾಡ್ಲಾರ್ದಕ್ಕೆ ಇವನು ಅವ್ರಿಗೆ ಹಾಕ್ಬೇಕು ನೋಡು. ಬಾಟ್ಲಿ ತೊಗೊಂಡು ಒಳಗೊಂಟಾನಲ್ಲ. ಎಲ್ಲಾರು ಬಂದಿಂದ ಆಕೆ ರೆಡಿ ಹಾಕ, ನೀವು ಹಾಕಿ ಕಾಯ್ಬೇಕು. ಅತ್ತಾರಂತ ಅನ್ನ ಬಂದಿಲ್ಲ, ಮಾಡ್ತಿದ್ರು ಇವತ್ತು ದಿನ ಬರ್ಬೇಕಿಲ್ಲ.
ತಂಗಿನೂ ಬಂದ್ಲು, ತನುನ ಮತ್ತು ನಮ್ಮ ಚಿಂಟುನ ಕರ್ಕೊಂಡ ಸೊಸಿಗೆ ಅನ್ನಕತ್ತಿದ್ಲು. ನಾ ಬಂದರು ಇನ್ನೂ ನೀನು ರೆಡಿಯಾಗಿಲ್ಲ ಅಂಥೇಳಿ. ಈಗ ರೆಡಿ ಆಗ್ತೀನಿ ಅತ್ತಿ ನಾನು ಅನ್ನಕ್ತಿದ್ಲಕ್ಕಿ. ಫೋಟೋ ಎಕ್ಸೈಟ್ಮೆಂಟ್ ನೋಡಿದ್ರೆ ಅಲ್ಲಿ ಬರೀ ಚೆಂಡಿಂದ ಇರ್ತೀಯ. ಬರಸ್ ನಮ್ಮ ಭವಾನಿ ಮತ್ತು ಚಿನ್ನು ಇಬ್ಬರು ಸೇಮ್ ಟಾಪ್ ಹಾಕೊಳ್ಳೋರು ಇದ್ರು. ಅದಕ್ಕೆ ಬಂದು ಹುಟ್ಲೆ ಕೇಳಿದೆ, ಯಾಕೆ ಚೇಂಜ್ ಆಗೋ ಬಂದು ಅಂತೇಳಿ ಭವಾನಿಗೆ. ಇಲ್ಲಕ್ಕ ಹಂಗೆ ಅಂಥೇಳಿ. ಸೊ ಎಲ್ಲರೂ ಇಲ್ಲೇ ಕೂತಾರೆ ನೋಡ್ರಿ. ಅಡುಗೆದಂತೂ ಕೆಲಸ ಮುಗ್ದೈತಿ. ಇನ್ನೇನು ರೆಡಿ ಆಗಾಕತ್ತಾಳ ಸುಜಾತನೂ ಕೂಡ. ಈಗೆಲ್ಲ ಕೆಲಸ ಆತಲ್ರಿ, ಆಕೆನೂ ರೆಡಿ ಆಗಾಕತ್ತಾಳ. ಮತ್ತು ಮಾಮ ಸಂತಮ್ಮ ಬಂದರು. ಬಟ್ ಮಾಮಾರಿಗೆ ಡ್ಯೂಟಿ ಟೈಮ್ ಆಗಿತ್ತು, ಮಧ್ಯಾಹ್ನ ಡ್ಯೂಟಿ ಇತ್ತು ಅವ್ರದ್ದು. ನಾ ರಾತ್ರಿ ಬಂದು ಹೋಗ್ತೇನೆ ತಗೋ ಅಂಥೇಳಿ ಮಾಮ ಡ್ಯೂಟಿಗೆ ಹೋಗ್ಬಿಟ್ರೆ. ಸೊ ನಾವೆಲ್ಲರೂ ಇಲ್ಲೇ ಕೂತೇವೆ ನೋಡ್ರಿ. ಅಂದರೆ ನಮ್ಮ ಸಾನ್ವಿ ಫ್ರೆಂಡ್ಸ್ ಎಲ್ಲ ಕೆಲವೊಂದು ಜನಕ್ಕೆ ಇನ್ವೈಟ್ ಮಾಡ್ಯಾಳಂತ. ಇರ್ತಾರಲ್ರಿ ಅವ್ರ ಸ್ಕೂಲ್ ಫ್ರೆಂಡ್ಸು, ಅವ್ರ ಡ್ಯಾನ್ಸ್ ಫ್ರೆಂಡ್ಸು, ಹಿಂಗೆಲ್ಲ ಅವರೆಲ್ಲರೂ ಬರೋರಿದ್ದರು. ಮತ್ತು ನಮ್ಮ ಅಕ್ಕ ಬರೋಕ್ಕಿದ್ಲ ನರಗುಂದಿಂದ. ಸೊ ಹೀಗಾಗಿ ವೇಟಿಂಗ್ ಇತ್ತು. ಈಗ ಅಕ್ಕನೂ ಬಂದ್ಲ ನೋಡ್ರಿ. ಮಾಮ ಬಂದಿಲ್ಲ, ಮಾಮನ ಕೆಲಸ ಇತ್ತಂತ. ಹೀಗಾಗಿ ಅಭಿಷೇಕ ಅನ್ನೋನ್ ಕರ್ಕೊಂಡು ಅಕ್ಕ ಅಷ್ಟ ಬಂದ್ಲು. ಕಟ್ ಇನ್ನೊಂದು ಎಣ್ಣೆ ಹಾಕ್ಬೇಕಿತ್ತ. ಪಾರ್ಕ್ ಎಲ್ಲ ಐತಿ ಇಲ್ಲೇ ನೋಡೋದ. ಅವ್ರ ಮ್ಯಾಲ್ ಬಿಡ್ಬೇಕ. ಹಿಂಗ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ. ಬರ್ತ್ಡೇ ಬಗ್ಗೆ ನಮ್ಗೆ ಗೊತ್ತಿಲ್ಲ ಏನು. ಆರತಿ ಮಾಡೋದು ಮುಗಿದ್ಬಿಟ್ಲೆ ಒಳಗಿಟ್ಬಿಟ್ರೆ. ಹಾಕೋ ಕ್ಯಾಪ್ ಅನು ಈಗ ವೈ ಯು ಆರ್ ಸೈಲೆಂಟ್. ದಲ್ಲದಿ ಓ ಕೇಕ ಕಟ್ ಮಾಡಿಲ್ಲ, ಗಿಫ್ಟ್ ಬರಾಕತ್ವಲ್ಲೇ ನಿನಗೆ ಸಾನು. ನೀನಾಗಿದ್ರೆ ಯಾರು ಸಿಕ್ಕಿದ್ರು.
ಇಲ್ಲೇನೈತ್ರಿ ಸಾಂಗ್ ಹಾಕ್ಬಿಟ್ಟಿದ್ರು ಮೊಬೈಲ್ ಒಳಗೆ ಬರ್ತ್ಡೇ ಸಾಂಗ್. ಬಟ್ ನಮಗದು ಕಾಪಿ ರೇಟ್ ಆಗ್ತೈತಿ, ಹೀಗಾಗಿ ನಾನು ಮ್ಯೂಟ್ ಮಾಡಿ ಆ ಸೌಂಡನ್ನ ನಾನು ಇಲ್ಲೇ ವಾಯ್ಸ್ ಓವರ್ ಕೊಡಕತ್ತೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಾನ್ವಿ. ಯಾವಾಗ್ಲೂ ಖುಷಿ ಖುಷಿಯಾಗಿರು, ಹಾಗೆ ನಿನಗೆಲ್ಲ ಭಗವಂತ ಆಯುರಾರೋಗ್ಯ ಸುಖ ಸಮೃದ್ಧಿ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟು ನಿನ್ನನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ. ಸೊ ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಡಿಯರ್ ಸಾನ್ವಿ. ಖುಷಿ ಇದ್ದರೆ ನಾವೆಲ್ಲರೂ ಖುಷಿ ಅಂತ ಹೇಳ್ಬೋದು, ದೊಡ್ಡವರೆಲ್ಲರೂ. ಸೊ ಈಗ ಬರ್ರಿ ಕೇಕ್ ಕಟ್ ಮಾಡೋಣಂತ ಸ್ನೇಹಿತರೆ. ಈಗೇನೈತಿ ಮೊಬೈಲ್ ಆಫ್ ಮಾಡಿಸ್ಬಿಟ್ವಿ ನಾವೀಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸಾನ್ವಿ, ಹ್ಯಾಪಿ ಬರ್ಡೇ ಟು ಯು. May the good God bless you. May the good God bless you. Happy birthday, happy birthday, happy birthday to you. ಸ್ನೇಹಿತರೆ ಸಾಂಗ್ ಅಂತೂ ಹಾಕಿದ್ರು, ಹೀಗಾಗಿ ಮತ್ತು ನಾನು ವಾಯ್ಸ್ ಓವರ್ ಕೊಡಕತ್ತೀನಿ. ಆಯಿತು, ಕೇಕ್ ಕಟ್ಟಿಂಗ್ ಆದಮೇಲೆ ಮಕ್ಕಳದ್ದು ಇರ್ತದಲ್ರಿ, ಅವ್ರಿಗೆ ಇವ್ರು ತಿನ್ನಿಸೋದು, ಇವರು ಅವ್ರಿಗೆ ತಿನ್ನಿಸೋದು. ಸೊ ಸೂಪರಾಗಿ ಕೇಕ್ ಅಂತೂ ಮಸ್ತ್ ಫ್ರೆಶ್ ಆಗಿ ಚಾಕ್ಲೇಟ್ ಫ್ಲೇವರ್ ಒಳಗೆ ತೊಗೊಂಡು ಬಂದಿದ್ರು. ಸಖತ್ ಇಷ್ಟ ಆಯಿತು ಮಕ್ಕಳಿಗೆ, ನಮಗೂ ಕೂಡ ಇಷ್ಟ ಆಯಿತು. ಎಲ್ಲರೂ ಕೂಡ ನೋಡ್ರಿ ವಿಶ್ ಮಾಡಿ ಎಲ್ಲರೂ ಸಾನ್ವಿಗೆ ಕೇಕನ್ನು ತಿನ್ನಿಸ್ತಾ ಇದ್ದಾರೆ. ಲಾಸ್ಟ್ ಇಯರ್ ಏನಾಯ್ತು ಅಂದ್ರೆ ಮಾರ್ಚ್ 13ಕ್ಕೆ ರೀ ನಮ್ಮ ಅಭಿಷೇಕನ ಬರ್ತ್ಡೇ ಏನಿತ್ತಲ್ರಿ, ಮಾರ್ಚ್ 13ನೇ ತಾರೀಕಿಗೆನ ನಮ್ಮ ತಂಗಿಯವ್ರ ಮಾವಾರು ತೀರ್ಕೊಂಡಿದ್ರು. ಮೊನ್ನೇನು ಪುಣ್ಯತಿಥಿ ಮಾಡಿದ್ವಿ, ಅವರು ಅವತ್ತಿನ ದಿವಸ ತೀರ್ಕೊಂಡಿದ್ರು. ಹೀಗಾಗಿ ಅಭಿಷೇಕಂದೂ ಬರ್ತ್ಡೇ ಆಗಿರಲಿಲ್ಲ. ಹಾಗೆ ಅದರ ನೆಕ್ಸ್ಟ್ ಡೇನ 14ಕ್ಕೆ ಸಾನ್ವಿದು ಇರ್ತೈತಲ್ರಿ. ಸೊ ಸಾನ್ವಿದು ಗ್ರ್ಯಾಂಡಾಗಿ ಮಾಡ್ಬೇಕಂತ ಮೊದಲಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವ್ರ ಮಮ್ಮಿ ಪಪ್ಪ. ಬಟ್ ಮನ್ಯಾಗ ಹಿಂಗೆ ಇನ್ಸಿಡೆಂಟ್ ಆಗುತ್ತಲೆ ಅಂದ್ರೆ ಮಾಡಿರಲಿಲ್ಲ ರೀ. ಆದ್ರೆ ಮಾಡ್ತಾರಂತ ಹೇಳಿ ಅದೇ ಹೇಳಿದ್ನಲ್ಲ, ಗ್ರ್ಯಾಂಡ್ ಮಾಡ್ಬೇಕು ಅಂದ್ಕೊಂಡೇವಿ ಅಂತ ಹೀಗೆಲ್ಲ ಮಾತಾದಾಗ ನಾನು ಆಲ್ರೆಡಿ ಗಿಫ್ಟ್ ತೊಗೊಂಡು ಇಟ್ಕೊಂಡಿದ್ದೆ ಆಕೆಗೆ. ಬಟ್ ಬರ್ತ್ಡೇ ಮಾಡಲಿಲ್ಲ ರೀ, ಮನ್ಯಾಗ ಹಿಂಗೆ ಆದ್ಬಿಟ್ಲೆ ಅಂದ್ರೆ ಬಿಟ್ಟಿದ್ರು. ಆ ಒಂದು ಗಿಫ್ಟು ನನ್ನ ಹತ್ರನೇ ಉಳ್ಕೊಂಡ್ಬಿಟ್ಟಿತ್ತು ಹೋದ ವರ್ಷದ್ದು. ಮತ್ತು ಈ ವರ್ಷದ ಬರ್ತ್ಡೇ ಈ ರೀತಿಯಾಗಿ ಮಾಡಕತ್ತೀವಿ ಈಗ ಸೆಲೆಬ್ರೇಷನ್. ಅದಕ್ಕೋಸ್ಕರ ಎರಡೂ ಗಿಫ್ಟ್ ತೊಗೊಂಡು ಬಂದಿದ್ದೆ ನಾನು, ಆಕಿಗೆ ಕೊಟ್ಟೆ ಈಗ. ಮತ್ತು ಮೊನ್ನೆ ಸಾತುನ್ ಬರ್ತ್ಡೇ ಇತ್ತು ರೀ, ಸಾತ್ವಿಕಂದು. ಅವನಿಗೆ ಗಿಫ್ಟ್ ತಂದು ಇಟ್ಕೊಂಡಿದ್ದೆ, ಬಟ್ ಬರ್ತ್ಡೇ ಮಾಡಿರಲಿಲ್ಲ ಇವರು. ಸಿಂಪಲ್ಲಾಗಿ ಮನ್ಯಾಗ ತಾವಷ್ಟ ಕೇಕ್ ಕಟ್ ಮಾಡಿದ್ರು, ಬರೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಅವನದು ಬರ್ತ್ಡೇ ನನ್ನ ಕಡೆನೇ, ಅವನದು ಬರ್ತ್ಡೇ ಗಿಫ್ಟ್ ನನ್ನ ಕಡೆನೇ ಉಳಿದಿತ್ತು. ಅದನ್ನು ಕೂಡ ಇವತ್ತಿನ ದಿವಸ ತಂದು ಕೊಟ್ಟೆ. ಏನಂತ ಹೇಳಿ ಆಮೇಲೆ ಅವನು ತೋರಿಸ್ತಾನೆ ರೀ, ಅದನ್ನು ನೋಡೋಣ ಅಂತ ತೋರಿಸಿದಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ನಮ್ಮ ಸಾನ್ವಿ ಅತ್ತಿ ಏನು ಕೊಟ್ಟಾಳು ನೋಡಬೇಕು ಅಂಥೇಳಿ ತೆಗಿತಾ ಇದ್ಲು. ಆಕಿ ಕೈಯೆಲ್ಲ ಕೇಕ್ ಆಗಿಬಿಟ್ಟಿತ್ತು, ಹೀಗಾಗಿ ನಾನು ತೋರಿಸ್ತೀನಿ ತಾಯಿಲಿ ಏನೈತೆ ಅಂಥೇಳಿ ನಾನು ಇಸ್ಕೊಂಡೆ. ಏನು ಅಂಥ ಪರಿ ಏನು ದೊಡ್ಡ ಗಿಫ್ಟ್ ಅಂತಲ್ಲ, ಬಟ್ ನನ್ನ ಬಜೆಟ್ ಒಳಗೆ ಏನು ಸಾಧ್ಯ, ಮಕ್ಳಿಗೆ ಏನು ಕೊಡಬಹುದು ಅದನ್ನು ತೊಗೊಂಡು ಬಂದಿದ್ದೆ. ಮೊದಲಿಗೆ ಹೇಳಬೇಕಂದ್ರೆ ಈ ಒಂದು ಬ್ಯಾಗ್ ಲಾಸ್ಟ್ ಇಯರ್ ಆಕಿಗೆ ಗಿಫ್ಟಾಗಿ ನಾನು ತಂದಿಟ್ಟಿದ್ದಾರೆ. ಆ್ಯಕ್ಚುಲಿ ಸೈಡ್ ಬ್ಯಾಗ್ ಇದನ್ನು ತಂದಿಟ್ಟಿದ್ದೆ. ಇದ್ರೊಳಗೆ ಈ ವರ್ಷದ್ದು ಕೆಲವೊಂದಿಷ್ಟು ನನ್ನ ಕಡೆ ಗಿಫ್ಟ್ ಇಟ್ಟು ನೋಡ್ರಿ. ಬ್ಯಾಂಗಲ್ಸ್ ರೀ ಇವು, ಮುತ್ತಿನ ಬ್ಯಾಂಗಲ್ಸ್. 2 ಪೇರ್ ಜುಮ್ಕಾ ರೀ, 2 ಪೇರ್ ಜುಮ್ಕಾ ಕಿವಿ ಓಲೆ ತೊಗೊಂಡು ಬಂದಿದ್ದೆ. ಹಾಗೆ ಒಂದು ನೇಲ್ ಕಲರ್, ರಾಣಿ ಪಿಂಕಲ್ಲೇ ಆಕೆಗೆ ಇಷ್ಟವಾದ ಕಲರ್ ನೇಲ್ ಕಲರ್ ತೊಗೊಂಡು ಬಂದಿದ್ದೆ. ಹಾಗೆ ನೇಲ್ ಕಲರ್ ರಿಮೂವರ್ ಕೂಡ ಇತ್ತು ನೋಡ್ರಿ. ಇವಿಷ್ಟು ಈ ವರ್ಷದ ಗಿಫ್ಟ್ಸ್ ಅಂತ ಹೇಳ್ಬೋದು. ಸೊ ನನ್ನ ಕಡೆಯಿಂದ ಸಾನ್ವಿಗೆ ನೋಡ್ತಾ ಇರ್ಬೋದು. ಮತ್ತು ಸಾತು ನೋಡಿದ್ರಿ ನೀವು, ಟೀ ಶರ್ಟ್ ತೆಗ್ದಾನಾಗಲೇ ಟೀ ಶರ್ಟ್ ಹಾಕ್ಕೊಳ್ತಾನೆ ನೋಡ್ರಿ. ಅವನಿಗೆ ಅದನ್ನು ತರಿಸಿದ್ದೆ ನಾನು ಟೀ ಶರ್ಟ್ ಗಿಫ್ಟಾಗಿ. ಬಟ್ ಅವತ್ತು ಹೇಳಿದಾಗೆ ಸಿಂಪಲ್ ಅವರ ಮನ್ಯಾಗ ಕೇಕ್ ಕಟ್ ಮಾಡಿಬಿಟ್ಟಿದ್ರು. ನಮಗೇನು ಹೇಳಿರಲಿಲ್ಲ, ಯಾರಿಗೂ ಹೇಳಿರಲಿಲ್ಲ, ಸಿಂಪಲ್ಲಾಗೆ ಮಾಡಿಬಿಟ್ಟಿದ್ರು. ಆವಾಗೂ ಏನೋ ಇತ್ತು ಅನ್ಸತ್ತೆ, ಅದಕ್ಕೋಸ್ಕರ ಗಿಫ್ಟ್ ಹಂಗೆ ಉಳಿದಿತ್ತು ಸ್ನೇಹಿತರೆ. ಅದನ್ನೀಗ ಕೊಟ್ಟೆ. ಹಾಗೆ ಈಗ ತಂಗಿನೂ ಗಿಫ್ಟ್ ತೊಗೊಂಡು ಬಂದಿದ್ಲ ರೀ, ನಮ್ಮ ಚಿನ್ನು ಕೊಡ್ತಾ ಇದ್ದಾಳೆ ನೋಡ್ರಿ. ಉಳಿದಂತೆ ಅವ್ವನೂ ಅಮೌಂಟನ್ನು ಕೊಟ್ಟಳು, ಹಾಗೆ ಚಿಕ್ಕಮ್ಮನೂ ಕೂಡ ಅಮೌಂಟನ್ನು ಕೊಟ್ಟಳು. ಈಗೇನೈತಿ ನಮ್ಮ ತಂಗಿಯವ್ರು ಏನು ತಂದಾರ ಅದನ್ನು ಕೂಡ ಓಪನ್ ಮಾಡ್ತಾರೆ. ಹಾಗೇನ ನಮ್ಮ ಸಾನ್ವಿ ಕೆಲವೊಂದಿಷ್ಟು ಫ್ರೆಂಡ್ಸ್ ಬಂದಿದ್ದರು ನೋಡ್ರಿ, ಎಷ್ಟೊಂದು ಕ್ಯೂಟ್ ಆಗಿದ್ದಾರೆ ಅವರು ಕೂಡ ಗಿಫ್ಟ್ ತೊಗೊಂಡು ಬಂದಿದ್ರು. ನಾವು ಯಾವಾಗ ಕೊಡ್ತೀವಿ ನಾವು ಅಂಥೇಳಿ ವೇಟಿಂಗ್ ಒಳಗಿದ್ರು. ಅದಕ್ಕೆ ಏನಂದ್ವಿ, ಮೊದಲು ಪಾಪ ಅವ್ರು ಕೊಡಲಿ ಬಿಡು, ನಂತರ ನೀನು ಗಿಫ್ಟ್ ಓಪನ್ ಮಾಡಿ ಅಂತಂದು ಅವ್ರ ಫ್ರೆಂಡ್ಸಿಗೆಲ್ಲ ಗಿಫ್ಟ್ ಕೊಡೋಕೆ ಹಚ್ಚಿದ್ವಿ ನೋಡ್ರಿ ಸ್ನೇಹಿತರೆ. ಈ ರೀತಿಯಾಗಿ ನೋಡ್ರಿ ನಮ್ಮ ಫ್ಯಾಮ್ಲಿಯವ್ರು ಎಲ್ಲರೂ ಕೂಡಿದ್ವಿ ಅಂದ್ರೆ ಎಷ್ಟು ಜನ ಅದಾರೇನೋ ಅನ್ನಿಸ್ಬೇಕು, ಬೇರೆದವ್ರು ಬೇಡ ಅನ್ನಿಸ್ತೈತಿ. ಅಷ್ಟೊಂದು ಜನ ನಾವು ಆಗ್ಬಿಡ್ತೀವಿ. ಸಿಂಪಲ್ಲಾಗಿ ಅಂದ್ರೂ ಮನೆ ತುಂಬ ಮಂದಿ ಆಗ್ಬಿಡ್ತೀವಿ.
ನಾವೆಲ್ಲರೂ ಸೇರೋದು ಒಂದು ಖುಷಿ ರೀ. ನನಗಂತೂ ತುಂಬಾ ಖುಷಿ ಆ ಥರ ಎಲ್ಲ ಸೇರೋದು ನಿಜವಾಗ್ಲೂ. ನೀವು ಕೂಡ ಇಷ್ಟಪಡ್ತೀರಿ ಈ ಥರದ ಬ್ಲಾಗ್ಸ್. ಒಟ್ಟಿನಲ್ಲಿ ಪದ್ಮಾವತಿ ಬ್ಲಾಗ್ಸ್ ಅಂದರೆ ಇಷ್ಟಪಡ್ತೀರಿ, ಅದು ನನ್ನ ಖುಷಿ, ನನ್ನ ಪುಣ್ಯ ಅಂದ್ಕೊಳ್ತೀನಿ. ನಿಮ್ಮೆಲ್ಲರ ಸಪೋರ್ಟು ಪ್ರೀತಿಗೆ ತುಂಬ ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಆಗಲೇ ತೋರಿಸಿದೆ ಸಿಂಪಲ್ಲಾಗಿ ರಿಟರ್ನ್ ಗಿಫ್ಟ್ ಕೂಡ ನಾನು ಹಳೆಯ ಪ್ಯಾಕ್ ಮಾಡಕತ್ತಿದ್ದ. ಸೊ ಎಲ್ಲರೂ ಗಿಫ್ಟ್ ಕೊಟ್ಟಾದ ನಂತರ ಎಲ್ಲ ಪುಟಾಣಿಗಳಿಗೆ ಈಗ ರಿಟರ್ನ್ ಗಿಫ್ಟ್ ಕೂಡ ಕೊಡಕತ್ತಾರ ನೋಡ್ರಿ. ಖುಷಿ ಅಲ್ರಿ, ಮಕ್ಕಳದ್ದು ಬರ್ತ್ಡೇ, ಅವ್ರ ಫ್ರೆಂಡ್ಸ್ ಬರಲಿ, ಗಿಫ್ಟು ಮಕ್ಕಳ ಖುಷಿಗೆ ಅಲ್ರಿ ಯಾವ ತಂದೆ ತಾಯಿ ಆದ್ರೂ ಶ್ರಮ ಪಡೋದು. ನಿಜವಾಗ್ಲೂ ಅದು ಒಂದು ನಮಗೆ ಎಲ್ಲಿಲ್ಲದ ಒಂದು ಏನೋ ಒಂದು ಸಿಕ್ಕಂಗೆ ಆಗ್ಬಿಡ್ತೈತಿ ಮಕ್ಕಳ ಖುಷಿ ಆದರೆ. ಅದೇ ರೀತಿಯಾಗಿ ಹಾಗೆ ಸಾನ್ವಿ ಫ್ರೆಂಡ್ಸ್ ಊಟ ಮಾಡಂದ್ರೆ ಒಲ್ಲೆ ಅಂದರು, ಮತ್ತು ಅವರಿಗೆ ಸ್ನ್ಯಾಕ್ಸ್ ಹಾಕಿಕೊಟ್ರು ಕೇಕ್ ಜೊತೆಗೆ. ಸೊ ಅವರು ಸ್ನ್ಯಾಕ್ಸ್ ತಿಂತಾಯಿದ್ರು. ಆದರೆ ನಮ್ಮ ಸಾನ್ವಿಗೆ ಅತ್ತಿದ ಗಿಫ್ಟ್ ಓಪನ್ ಮಾಡಬೇಕಾಗಿತ್ತು. ಹೀಗಾಗಿ ತಂಗಿ ಕೊಟ್ಟಂಥ ಗಿಫ್ಟನ್ನು ಈಗ ಓಪನ್ ಮಾಡ್ತಾ ಇದ್ದಾಳೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಏನಪ್ಪ ಅಂತಂದ್ರೆ ಟಾಪ್ ರೀ, ಇದು ಪ್ಯಾಂಟ್ ಮೇಲೆ ಹಾಕುವಂಥ ಟಾಪ್ ನೋಡ್ರಿ, ಚೆನ್ನಾಗೈತಿ. ಇದು ಸೇಮ್ ನಮ್ಮ ಚಿನ್ನಕ್ಕೆ ತರಿಸಿದ್ಲಂತ. ಸೊ ಆಕಿಗೆ ಲೈಕ್ ಆಗಿತ್ತಂತ ತಂಗಿಗೆ, ಹೀಗಾಗಿ ಸಾನೂನ್ ಸೈಜಿಂದು ಕೂಡ ಆಕಿಗೆ ತರಿಸಿದ್ಲ ನೋಡ್ರಿ. ಚೆನ್ನಾಗಿತ್ತು ಮತ್ತು ಅವ್ರಿಗೆ ಇಷ್ಟ ಕೂಡ ಆಯಿತು. ಈಗ ನೋಡ್ರಿ ಪೇಸ್ಟ್ರಿ ಅಂದ್ಕೊಂಡು ದೂರ ಕುಂತ್ಬಿಟ್ಟಿದ್ದ ನಮ್ಮ ಸಣ್ಣ ತಮ್ಮ. ಪೇಸ್ಟ್ರಿ ತಿನ್ನಲ್ಲ ಅವನು. ಇಲ್ಲಪ್ಪ ನಾರ್ಮಲ್ ಕೇಕ ಬಾ ಅದಂದಾಗ ಬಂದು ಮಗಳಿಗೂ ತಿನ್ನಿಸಿ ತಾನು ತಿಂದ. ಮತ್ತು ಆನಂತರ ಫೋಟೋಶೂಟ್ ರೀ, ಎಲ್ಲ ಅತ್ತಿಗಳ ಜೊತೆ 4 ಜನ ಅತ್ತಿಗಳ ಜೊತೆ ಸೊಸೆ ಮುದ್ದು ನೋಡ್ರಿ. ಮಸ್ತಾಗಿ ಕ್ಯೂಟಾಗಿ ಕಾಣಕತ್ತಿದ್ಲಕ್ಕಿ. ಸೊ ನಾವು ಕೂಡ ಅತ್ತಿಗಳು ನಿಂತಿದ್ವಿ. ಆಮೇಲೆ ಅವ್ರ ಅಮ್ಮಗಳು 3 ಜನ ಅಮ್ಮಗಳ ಜೊತೆಗೆ ಈ ರೀತಿಯಾಗಿ ಫ್ಯಾಮ್ಲಿ ಫುಲ್ ಫೋಟೋಶೂಟ್ ನಡೀತು ಸ್ವಲ್ಪ ಹೊತ್ತು. ತರುಣೇ ಎಲ್ಲ ಮುಗಿಸಿ ಈಗ ಊಟಕ್ಕೆ ಕುಂತೇವೆ ನೋಡ್ರಿ. ಟೈಮ್ ಆಗಿತ್ತು ರೀ, 3 ಗಂಟೆ ಆಗಕ್ಕೆ ಬಂದಿತ್ತು. ಮತ್ತು ಎಲ್ಲರಿಗೆ ಹಸಿವು ಕೂಡ ಆಗಿತ್ತು. ಕೇಕ್ ಅಂತೂ ಖಾಲಿ ಮಾಡಿದ್ವಿ, ಎಲ್ಲರೂ ಕೇಕ್ ತಿಂದ್ವಿ. ಕೇಕ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಫ್ರೆಶ್ ಆಗಿ ಟೇಸ್ಟಿಯಾಗಿತ್ತು ಸ್ನೇಹಿತರೆ. ಕೇಕ್ ಅಂತೂ ಎಲ್ಲರೂ ತಿಂದ್ವಿ. ಈಗ ಊಟಕ್ಕೆ ಕೂತೀವಿ. ನೋಡ್ತಾ ಇರ್ಬೋದು, ಎಲ್ಲರೂ ಅಂದರೆ ಎಲ್ಲರೂ ಕೂತೀವಿ. ಒಂದು 2-3 ಜನ ಅಷ್ಟೇ ಊಟಕ್ಕೆ ಕೊಡಕತ್ತಾರ. ಏನಿಲ್ಲ, ಕೇಕ್ ಅಂತೂ ಸ್ವೀಟ್ ಆಗಿತ್ತು. ಈಗ ಏನೈತಿ ಕುಷ್ಕ ರೈಸ್ ಆ್ಯಂಡ್ ಚಿಕನ್ ಸಾರು. ಸೊ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ. ಎಲ್ಲರಿಗೂ ಇಷ್ಟ ಆಯಿತು. ಎಲ್ಲರಿಗೂ ಇಷ್ಟ ಆಯಿತು. ಮೇನ್ ಅಂದ್ರೆ ಚಿಕನ್ ಸಾರು ಅಂತೂ ಅದ್ಭುತವಾಗಿತ್ತು, ಟೇಸ್ಟಿಯಾಗಿತ್ತು ಸ್ನೇಹಿತರೆ. ಮಸ್ತ್ ಆಯ್ತು ನೋಡ್ರಿ. ಬರ್ತ್ಡೇ ಪಾರ್ಟಿ ಸಖತ್ತಾಗಾಯಿತು. ನಿನ್ನೆ ಬರ್ತ್ಡೇ ಇತ್ತು, ಬಟ್ ಇವತ್ತು ಸೆಲೆಬ್ರೇಷನ್ ಆಯಿತು. ಪರವಾಗಿಲ್ಲ, ನಾವೆಲ್ಲರೂ ಕೊಡೋದ ಒಂದು ದೊಡ್ಡ ಹಬ್ಬ ನಮ್ಗೆ. ಹೀಗಾಗಿ ಅದ ಒಂದು ದೊಡ್ಡ ಖುಷಿ ಅಂತ ಹೇಳಿ. ನಿಮಗೆಲ್ಲ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿರಿ ಸ್ನೇಹಿತರೆ.